ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಕಾವು ದಿನೇ ದಿನೇ ಜಾಸ್ತಿ ಆಗಿತ್ತು. ಆದ್ರೆ ಇಷ್ಟು ದಿನಗಳ ಕಾಲ ಅಬ್ಬರದ ಪ್ರಚಾರ ಮಾಡಿದ್ರಲ್ಲ ಘಟಾನುಘಟಿ ನಾಯಕರು, ಇವರೆಲ್ಲ ಕೂಡ ಅಬ್ಬರದ ಪ್ರಚಾರ ಮಾಡೋದಕ್ಕೆ ಇವತ್ತು ಕಡೆಯ ದಿನ. ಹಂಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಅಬ್ಬರಿಸಲಿದ್ದಾರೆ ನಾಯಕರು. ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಇವತ್ತು ಲಾಸ್ಟ್ ಡೇ ಇದೆಯಲ್ಲ. ಇರುವ ಟ್ರೆಂಡ್ ಅನ್ನ ಬದಲಾವಣೆ ಮಾಡೋದಕ್ಕೆ ಬಹಳ ಮಹತ್ವ ಪಡೆದುಕೊಳ್ಳುವಂತಹ ದಿನ. ಹಂಗಾಗಿ ದಾವಣಗೆರೆ ಬಾಗಲಕೋಟೆಯಲ್ಲಿ ಏನಾಗ್ತಾ ಇದೆ, 2 ಪಕ್ಷಗಳಿಂದ ಇವತ್ತು ಭರ್ಜರಿ ಮತಬೇಟೆ ಇರುತ್ತೆ ಅನ್ನೋದ್ರ ಡೀಟೇಲ್ಸ್. ಕೊನೆಯ 2 ದಿನ ಘಟಾನುಘಟಿಗಳಿಂದ ಮತಯಾಚನೆ ಆಗಲಿದೆ 2 ಕ್ಷೇತ್ರಗಳಲ್ಲಿ. ಸಂಜೆ 5 ಗಂಟೆಗೆ 2 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಯಾರೆಲ್ಲ ಸೆಲೆಬ್ರಿಟಿ ನಾಯಕರು ಬೇರೆ ಬೇರೆ ಕ್ಷೇತ್ರದಿಂದೆಲ್ಲ ಹೋಗಿರ್ತಾರಲ್ಲ ಪ್ರಚಾರ ಮಾಡಕ್ಕೆ, ಅವರೆಲ್ಲ ಕೂಡ ಕ್ಷೇತ್ರ ಬಿಟ್ಟು ಆಚೆ ಬರಬೇಕು. 5 ಗಂಟೆ ಬಳಿಕ ಯಾವುದೇ ಬಹಿರಂಗ ಸಭೆ ಇರಲ್ಲ, ಯಾವುದೇ ಮಾತುಕತೆಗಳಾಗಂಗಿಲ್ಲ. ನಾಳೆ ಮನೆ ಪ್ರಚಾರ ಇರುತ್ತೆ, ಗುರುವಾರ ಮತದಾನ ಇರುತ್ತೆ. ನಾಳೆ ಮನೆ ಪ್ರಚಾರ, ಅದು ಕೂಡ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇನ್ಯಾರು ಕೂಡ ಇರಲ್ಲ. ಅದರಲ್ಲಿ ಅಭ್ಯರ್ಥಿಗಳೇ ಹೋಗ್ತಾರೆ, ಅವ್ರನ್ನ ಹೊರತುಪಡಿಸಿ ಇನ್ಯಾರು ಕೂಡ ಅದರಲ್ಲಿ ಇರಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಮಾಜಿ ಕ್ರಿಕೆಟಿಗ ಕೂಡ ಸಾಥ್ ಕೊಡ್ತಾರಂತೆ. ಪ್ರಚಾರದ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಹಿರಂಗ ಪ್ರಚಾರ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಸೊ ಅಲ್ಲಿಗೆ ದಾವಣಗೆರೆ ಬಾಗಲಕೋಟೆ ಬಹಳ ಪ್ರತಿಷ್ಠೆಯಾಗಿರೋದು. ಕಾಂಗ್ರೆಸ್ ನಾಯಕರಿಗೆ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಂತೂ. ದಾವಣಗೆರೆ ಬಾಗಲಕೋಟೆ 2 ಕ್ಷೇತ್ರಗಳನ್ನ ಸುತ್ತಾಡಿದ್ರು. ಇಷ್ಟು ದಿನ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾದ್ರು. ಬಟ್ ಏನೇ ಮಾಡಿದ್ರು ಕೂಡ ಇವತ್ತು ಲಾಸ್ಟ್ ಡೇ. ಯಾಕೆ ಲಾಸ್ಟ್ ಡೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ, ಮತದಾರರ ಓಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಮತದಾರರ ಒಲವು ಬದಲಾವಣೆ ಆಗೋದಕ್ಕೆ ಕೊನೆಯ ಕ್ಷಣದ ಪ್ರಚಾರಗಳು, ಕೊನೆಯ ಕ್ಷಣದ ಗಿಮಿಕ್ಗಳು ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಅಂತ. ಇರುವ ಟ್ರೆಂಡ್ ಅನ್ನ ಬದಲಾವಣೆ ಮಾಡುವ ಶಕ್ತಿ ಕೂಡ ಕೊನೆಯ ದಿನಕ್ಕಿರುತ್ತೆ. ಬಟ್ ಇವತ್ತು ಕೊನೆಯ ದಿನ ಮತದಾರನ ಓಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಘಟಾನುಘಟಿ ನಾಯಕರುಗಳ ಭಾಷಣ ಹೆಂಗಿರುತ್ತೆ, ಹೆಂಗೆಲ್ಲ ಪ್ರಚಾರ ಮಾಡ್ತಾರೆ, ಇದೊಂಥರ ಕುತೂಹಲ. ಆದ್ರೆ 5 ಗಂಟೆಗೆ ಎಲ್ಲವನ್ನ ಕೂಡ ಮುಗಿಸಿ ಕ್ಷೇತ್ರದಿಂದ ಹೊರಡಬೇಕಾಗುತ್ತೆ. ಯಾರೆಲ್ಲ ನಾಯಕರು ಬೇರೆ ಬೇರೆ ಕಡೆಯಿಂದ ಹೋಗಿರ್ತಾರಲ್ಲ ಅವರೆಲ್ಲ ಕ್ಷೇತ್ರ ಬಿಟ್ಟು ಆಚೆ ಬರ್ತಾರೆ. ಅದಾದ ಬಳಿಕ ಅಭ್ಯರ್ಥಿಗಳು ಮನೆ ಪ್ರಚಾರದಲ್ಲಿ ನಾಳೆಯಿಂದ ಭಾಗಿಯಾಗ್ತಾರೆ.